ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸಾಧನಾ ಶಂಕರ ಅಕಾಡೆಮಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜನರಲ್ ಸೈನ್ಸ್ ಕೋರ್ಸನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ. ತುಂಬ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು GK ಪೇಪರ್ ಬರುತ್ತೆ, ಅದರಲ್ಲಿ ಮೇನ್ ಟಾಪಿಕ್ ಯಾವುದಪ್ಪ ಅಂತ ಕೇಳಿದ್ರೆ ಜನರಲ್ ಸೈನ್ಸ್. ಹಾಗಾಗಿ ಈ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಸಾಧನಾ ಶಂಕರ ಅಕಾಡೆಮಿ ಆ್ಯಪಲ್ಲಿ ನಾನು ಜನರಲ್ ಸೈನ್ಸ್ ಅನ್ನೋ ಕೋರ್ಸ್ನಲ್ಲಿ ಚರ್ಚೆ ಮಾಡ್ತಿದ್ದೀನಿ. ಮತ್ತು ಪ್ರೀವಿಯಸ್ ಏನು ಎಕ್ಸಾಮ್ ಪೇಪರ್ಸ್ಗಳೇನಿದೆ ಅವೆಲ್ಲವೂ ಕೂಡ ಸಾಲ್ವ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ಕಂಟಿನ್ಯೂಸ್ ಆಗಿ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಿನಗೆ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಕಬ್ಬಿಣದ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಮ್ಯಾಂಗನೀಸ್ನ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಮೆಗ್ನೀಷಿಯಂನ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ತಾಮ್ರದ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಬೆಳ್ಳಿಯ ಅದಿರುಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೋದು, ಅವೆಲ್ಲ ಕ್ಲಾಸನ್ನು ಈ ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ. ಈ ಕ್ಲಾಸಲ್ಲಿ ನಾನು ಏನು ಐರನ್ ಈಸ್, ಈಗ ಕಬ್ಬಿಣದ ಯುಗ ಅಂತ ಕರಿತೀವಿ. ಈ ಯುಗದಲ್ಲಿ ಅತಿ ಹೆಚ್ಚು ಮಾನವ ಬಳಸ್ತಾ ಇರ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಕಬ್ಬಿಣ. ಓಕೆ, ಕಬ್ಬಿಣ ಮಾನವ ಅತಿ ಹೆಚ್ಚು ಬಳಸ್ತಾ ಇರ್ತಕ್ಕಂಥ ಲೋಹ ಕಬ್ಬಿಣ. ಕಬ್ಬಿಣವನ್ನು ನಾವು ಫೆರಮ್ ಅಂತ ಕರಿತೀವಿ. ಫೆರಮ್ ಅಂತ ಕರಿತೀವಿ. ಫೆರಮ್ ಕ್ಲಿಯರ್. ಇದರ ಸಿಂಬಲ್ ಏನಪ್ಪ ಅಂತ ಕೇಳಿದ್ರೆ Fe. ಜನರಲಿ ನಾವು ಅದನ್ನು ಐರನ್ ಅಂತ ಕರಿತೀವಿ. ಸ್ಟಿಲ್ ಈ ಏಜನ್ನು ನಾವೇನಂತ ಕರಿತೀವಿ, ಎರಾನ ಏನಂತ ಕರಿತೀವಿ, ಐರನ್ ಎರಾ ಅಂತ ಕರಿತೀವಿ. ಕ್ಲಿಯರ್. ಪ್ರಸ್ತುತವಾಗಿ ಮನುಷ್ಯ ಬದುಕ್ತಾ ಇರೋದು ಯಾವ ಯುಗ? ನವಶಿಲಾ ಯುಗ ಅಂದರೆ ಚೆಂಬು ನಡೀಜಿ. ಇವಾಗ ಕಬ್ಬಿಣದ ಯುಗದಲ್ಲಿ ಮಾನವ ಬದುಕ್ತಾ ಇದ್ದಾನೆ. ನೆಕ್ಸ್ಟ್, ಈ ಕಬ್ಬಿಣದ ಪರಮಾಣು ಸಂಖ್ಯೆ ಆಟೋಮಿಕ್ ನಂಬರ್ ಅಂದರೆ 26. ಆಟೋಮಿಕ್ ಮಾಸ್, ಪರಮಾಣು ರಾಶಿ ಸಂಖ್ಯೆ ಅಂದರೆ 56. ಇದು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಇಲ್ಲಿ 26 ಪ್ರೋಟಾನ್ ಇದೆ ಅಂದರೆ ಉಳ್ಕೊಂಡಿರ್ತಕ್ಕಂಥ 30 ನ್ಯೂಟ್ರಾನ್ ಇದೆ ಅಂತ ಅರ್ಥ. ಎಲ್ಲೆಲ್ಲೂ ಕ್ವಶನ್ಸ್ಗಳು ಅರೈಸ್ ಆಗಬಹುದು. ನೆಕ್ಸ್ಟ್, ಕಬ್ಬಿಣವನ್ನು ನಾವು ಲೋಹಗಳ ರಾಜ ಅಂತ ಕರಿತೀವಿ. ಕಬ್ಬಿಣವನ್ನು ಲೋಹಗಳ ರಾಜ, ಯಾಕಂದರೆ ಅತಿ ಹೆಚ್ಚು ಬಳಕೆಯಲ್ಲಿರೋದ್ರಿಂದ ಲೋಹಗಳ ರಾಜ ಲೋಹಗಳೇ ಬೇರೆ, ಲೋಹಗಳ ರಾಜ ಅಂತ ಕರಿತೀವಿ. ನೋಡಿ, ಈ ಕಬ್ಬಿಣದ ಪ್ರಮುಖ ಅದಿರುಗಳೇನಿದೆ ಅದನ್ನು ಕೂಡ ನಿಮಗೆ ನೆನ್ಪಿಡ್ಲಿಕ್ಕೆ ಹೇಳಿದ್ದೀನಿ ನಾನು. ಏನು, ಒಂದು ಶಂಕರ್ ಸರ್ ಬ್ಯೂಟಿಫುಲ್ ಆಗಿ ಫಿಲಮ್ ತೆಗಿತಾರೆ. ಆ ಫಿಲಮ್ ಹೆಸರೇನು? ಹೆಮಾಲಿಸಾ ಅಂತ. ಹೆಮಾಲಿಸಾ ಅಂತಕ್ಕಂಥ ಮೂವಿಯನ್ನು ತೆಗಿತಾರೆ. ಮೂವಿ ತೆಗೆದ ತಕ್ಷಣ ಪ್ರೊಡ್ಯೂಸರ್ ದುಡ್ಡು ಹಾಕಬೇಕಲ್ವಾ? ಏನಪ್ಪ ಈ ಮೂವಿಯಲ್ಲಿ ಏನು ಥೀಮ್ ಇದೆ ಅಂದರೆ ಏನಿಲ್ಲ, ಇಬ್ಬರು ಫುಲ್ ಟೈಟ್ ಆಗ್ತಾರೆ, ಒಂದು ನೈಟ್ ಉಳ್ಕೋತಾರೆ, ಬೆಳಗ್ಗೆ ಎದ್ದು ರೈಟ್ ಆಗ್ತಾರೆ ಅಂತ. ಏನಯ್ಯ ಟೈಟು ಒಂದು ನೈಟ್ ರೈಟ್ ಅಂತೀಯ ಸರ್? ಸಸ್ಪೆನ್ಸ್ ಈಗ ಹೇಳೋಕ್ಕಾಗೋದಿಲ್ಲ ಸರ್. ಡೈರೆಕ್ಷನ್ ಸ್ಟಾರ್ಟ್ ಆಗಲಿ, ಆವಾಗ ನಿಮಗೆ ಥ್ರಿಲ್ ಬರುತ್ತೆ ಸರ್. ನೋಡಿ, ಈಗ ಡೈರೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನೀಗ. ಕ್ಲಿಯರ್. ಹೇಮ ಟೈಟ್, ಮ್ಯಾಗ್ನ ಟೈಟ್, ಲೀಮಾ ನೈಟ್, ಸಡ ರೈಟ್. ಇವು ಕಬ್ಬಿಣದ ಅದಿರುಗಳು ಸ್ನೇಹಿತರೆ. ನೋಡಿ, ಕಬ್ಬಿಣದ ಪ್ರಮುಖ ಅದಿರು, ಅತಿ ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಅದಿರು ಯಾವುದು ಅಂತ ಕೇಳಿದ್ರೆ 72% ಇದೆ. ಯಾವುದು ಅಂದರೆ ಮ್ಯಾಗ್ನಾಟೈಟ್. ನೆಕ್ಸ್ಟ್, ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಮತ್ತೊಂದು ಅದಿರು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೆಮಾಟೈಟ್. ನೋಡಿ, ಇಲ್ಲಿ ಕಬ್ಬಿಣ Fe2O3. ನೋಡಿ, ಇಲ್ಲಿ ಕಬ್ಬಿಣ ಸ್ವಲ್ಪ ಜಾಸ್ತಿ ಇದೆ, Fe3O4 ಅಷ್ಟೇ. ಓಕೆ, ಅತ್ಯಂತ ಕಳಪೆ ದರ್ಜೆಯ ಕಬ್ಬಿಣದ ಅದಿರು ಯಾವುದು ಅಂತ ಕೇಳಿದ್ರೆ ದಿಸ್ ಇಸ್ ದ ಕಾರ್ಬೋನೇಟ್ ಅದಿರು. ಕಬ್ಬಿಣದ ಕಾರ್ಬೋನೇಟ್ ಇದು ಅತ್ಯಂತ ಕಳಪೆ ದರ್ಜೆಯ ಕಬ್ಬಿಣದ ಅದಿರು. ಹಾಗಾಗಿ ಈ ಕಬ್ಬಿಣದ ಅತ್ಯಂತ ಹೆಚ್ಚು, ಕಳಪೆ ಇವೆಲ್ಲವೂ ಕೂಡ ಎಕ್ಸಾಮಲ್ಲಿ ಬರ್ಬೋದು ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಕಬ್ಬಿಣದ ಅದಿರು ಯಾವುದು ಅಂತ ಕೇಳಿದ್ರೆ ಈ ಹೆಸರು ಹೇಳಿಬಿಡುತ್ತೆ, ಹೇಮಕ್ಕ. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಕಬ್ಬಿಣದ ಅದಿರು ಹೆಮಾಟೈಟ್. ಇದ್ರ ಕಲರ್ ಹೇಗಿರುತ್ತೆ ಅಂದರೆ ರೆಡ್ ಇರುತ್ತೆ, ಹಾಗಾಗಿ ರೆಡ್ ಓರ್ ಅಂತ ಕರಿತೀವಿ ಇದನ್ನು. ಕಬ್ಬಿಣದ ಕೆಂಪು ಅದಿರು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಹೆಮಾಟೈಟ್. ನೋಡಿ, ಈ ಹೆಮಾಟೈಟ್ ಅಂತಕ್ಕಂಥ ಅಂಶ ಯಾವ ಮಣ್ಣಲ್ಲಿ ಇರುತ್ತೋ ಆ ಮಣ್ಣೆಲ್ಲ ಏನಾಗಿರುತ್ತೆ, ಕೆಂಪಿರುತ್ತೆ. ಈ ಹೆಮಾಟೈಟ್ ಅಂತಕ್ಕಂಥ ಅಂಶ ನಮ್ಮ ರಕ್ತದಲ್ಲಿ ಇರೋದ್ರಿಂದ ರಕ್ತ ಏನಾಗಿದೆ, ಕೆಂಪಿದೆ. ಅದಕ್ಕೆ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಕ್ಲಿಯರ್. ಇದೇ ಕಬ್ಬಿಣದ ಅಂಶ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಈ ಹೆಮಾಟೈಟಿಂದ ನಾವು ಕಬ್ಬಿಣವನ್ನು ಹೇಗೆ ತಯಾರಿಸ್ತೀವಿ ಅನ್ನೋದನ್ನೇ ಈ ಟಾಪಿಕಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಈ ಹೆಮಾಟೈಟಿಂದ ಕಬ್ಬಿಣವನ್ನು ಹೇಗೆ ತಯಾರಿಸ್ತಾರೆ, ಓಕೆ, ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅಂತ ನೋಡಿ. ಸಿಂಪಲ್. ಈಗ ಒಂದು ಕಬ್ಬಿಣದ ಅದಿರಿದೆ, ಕಬ್ಬಿಣ ಇದೆ. ಕಬ್ಬಿಣದ ಅದಿರು ಯಾವುದು? ಹೆಮಾಟೈಟ್. Fe2O3.
ಹೆಮಟೈಟ್ ಅದಿರಿದೆ. ಈಗ ಕಬ್ಬಿಣದ ಹೆಮಟೈಟ್ ಅದಿರನ್ನು ಲಾರಿಯಲ್ಲಿ ತುಂಬ್ಕೊಂಡು ಬರ್ತೀವಿ. ಲಾರಿಯಲ್ಲಿ ತುಂಬ್ಕೊಂಡ್ಬಂದು ಒಂದು ಜಾಗದಲ್ಲಿ ಸುರಿತೀವಿ. ಸುರಿದ್ಬಿಟ್ಟು ಏನು ಮಾಡ್ತೀವಿ, ಚೆನ್ನಾಗಿ ಪೀಸ್ 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 ಪುಡಿ 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 ಮಾಡ್ತೀವಿ. ನೆಕ್ಸ್ಟ್ ಪುಡಿ ಮಾಡಿದ ನಂತರ ಅದಕ್ಕೆ ಹರಿಯೋ ನೀರನ್ನು ಪಾಸ್ ಮಾಡ್ತೀವಿ, ವಾಟರನ್ನು ಪಾಸ್ ಮಾಡ್ತೀವಿ. ವಾಟರ್ನ ಪಾಸ್ ಮಾಡಿದಾಗ ಈ ಅದಿರಲ್ಲಿರ್ತಕ್ಕಂತಹ ಅರ್ತ್ ಇಂಪ್ಯೂರಿಟೀಸ್, ಭೌತಿಕ ಕಶ್ಮಲಗಳು ಅಂತ ಕರಿತೀವಿ. ಕ್ಲಿಯರ್? ಆರ್ ಮಣ್ಣಿನ ಕಶ್ಮಲಗಳು. ಓಕೆ, ಇಟ್ ಇಸ್ ಎ ಭೂಮಿಯ ಕಶ್ಮಲಗಳು ಅಥವಾ ಮಣ್ಣಿನ ಕಶ್ಮಲಗಳು ಆರ್ ಅರ್ತ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಆ ಅರ್ತ್ ಮಣ್ಣಿನ ಅಂಶ ಎಲ್ಲ ಈ ಹರಿಯೋ ನೀರಲ್ಲಿ ಏನಾಗುತ್ತೆ, ತೊಳ್ಕೊಂಡು ಹೋಗ್ಬಿಡತ್ತೆ. ಅದಿರಲ್ಲಿರ್ತಕ್ಕಂತಹ ಮಣ್ಣಿನ ಅಂಶವನ್ನು ಹೊಂದಿರತಕ್ಕಂಥ ವಸ್ತುವನ್ನು ನಾವೇನಂತ ಕರಿತೀವಿ, ಮಡ್ಡಿ ಅಂತ ಕರಿತೀವಿ. ಮಡ್ಡಿ, ಇಂಗ್ಲೀಷಲ್ಲಿ ಗ್ಯಾಂಗ್ಯೂ ಅಂತ ಕರಿತೀವಿ. ಗ್ಯಾಂಗ್ಯೂ ನೋಡಿ, ಸಿಂಪಲ್. ಮೆಟಾಲರ್ಜಿಯಲ್ಲಿ ಗ್ಯಾಂಗ್ಯೂ ಎಂದರೆ ಏನಿಲ್ಲ, ಅದಿರಿನಲ್ಲಿರುವ ಮಣ್ಣಿನ ಅಂಶ, ಅದಿರಿನಲ್ಲಿರ್ತಕ್ಕಂತಹ ಭೌಮಿಕ ಕಶ್ಮಲ. ಓಕೆ, ಭೂಮಿಯ ಕಶ್ಮಲ ಮೀನ್ಸ್ ಅರ್ತ್ ಇಂಪ್ಯೂರಿಟೀಸ್ ಅಂತ. ಓಕೆ, ಈ ಥರ ಹೆಮಟೈಟನ್ನು ಪುಡಿ ಮಾಡಿಕೊಂಡು ಹರಿಯೋ ನೀರನ್ನು ಪಾಸ್ ಮಾಡಿ ಅದರಲ್ಲಿರ್ತಕ್ಕಂಥ ಮಡ್ಡಿಯನ್ನು ಹೊರಗಡೆ ತೆಗೆದ ನಂತರ ನಮಗೆ ಹೆಮಟೈಟ್ ಸಿಗತ್ತೆ. ಆ ಹೆಮಟೈಟಲ್ಲಿ ಕಬ್ಬಿಣದ ಅಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ ಹೆಮಟೈಟನ್ನು ನಾವು ಸಾರೀಕೃತ ಹೆಮಟೈಟ್ ಅಂತ ಕರಿತೀವಿ. ಸಾರೀಕೃತ ಹೇಮಾಟೈಟ್ ಅಂತ ಕರಿತೀವಿ. ಸಾರೀಕೃತ ಹೇಮಾಟೈಟ್. ಓಕೆ, ಹಾಗಾದರೆ ಹೆಮಾಟೈಟ್ಗೂ ಮತ್ತು ಕಾನ್ಸಂಟ್ರೇಟೆಡ್ ಹೆಮಾಟೈಟ್ ಆರ್ ಸಾರೀಕೃತ ಹೆಮಾಟೈಟ್ಗೂ ಏನು ವ್ಯತ್ಯಾಸ ಅಂದರೆ, ಹೆಮಾಟೈಟ್ ಅಂದರೆ ಸಿಂಪಲ್ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂತಹ ಮೂಲ ರೂಪದ ಅದಿರು. ಸಾರೀಕೃತ ಹೆಮಟೈಟ್ ಅಂದರೆ ಅದನ್ನು ನೀರಿಂದ ತೊಳೆದ ಆದ ನಂತರ ಅಥವಾ ಮಡ್ಡಿಯನ್ನು ತೆಗೆದ ಅದಿರನ್ನು ನಾವೇನಂತ ಕರಿತೀವಿ, ಸಾರೀಕೃತ ಹೆಮಟೈಟ್ ಅಂತ ಕರಿತೀವಿ. ಈ ಸಾರೀಕೃತ ಹೆಮಟೈಟಿಂದ ನಮಗೇನು ಬೇಕೀಗ, ಸಿಂಪಲ್ ಕಬ್ಬಿಣ ಬೇಕು. ಹಾಗಾಗಿ ಈ ಸಾರೀಕೃತ ಹೆಮಟೈಟಿಂದ ಕಬ್ಬಿಣ ತಗೊಳ್ಳಿಕ್ಕೆ ಮತ್ತು ಕೆಲವೊಂದು ವಸ್ತುಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತೀವಿ, ಕೆಲವೊಂದು ವಸ್ತುಗಳನ್ನು ಸೇರಿಸ್ತೀವಿ. ನಾವು ಯಾವ್ದು ಸೇರಿಸ್ತೀವಿ, ಸುಣ್ಣದ ಕಲ್ಲನ್ನು ಸೇರಿಸ್ತೀವಿ, ಲೈಮ್ ಸ್ಟೋನ್. ಮತ್ತು ಕೋಕನ್ನು ಸೇರಿಸ್ತೀವಿ. ಕೋಕ್ ಕಾರ್ಬನ್ನ ಒಂದು ಬಹುರೂಪ. ಇದು ಒಂದು ಉತ್ತಮ ಅಪಕರ್ಷಣಕಾರಿ, ಆಕ್ಸಿಜನ್ ಕೀಳುವ ವಸ್ತು ಅಂತ. ನೋಡಿ, ಸಾರೀಕೃತ ಹೆಮಟೈಟನ್ನು ಮಾಡಿಕೊಂಡು ಸಾರೀಕೃತ ಹೆಮಟೈಟ್ಗೆ ಸುಣ್ಣದ ಕಲ್ಲು ಮತ್ತು ಕೋಕನ್ನು ಸೇರಿಸ್ತೀವಿ ನಾವು. ಈ ಸುಣ್ಣದ ಕಲ್ಲು ಮತ್ತು ಕೋಕ್ ಇದೆಯಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ, ಫ್ಲಕ್ಸ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಫ್ಲಕ್ಸ್ ಅಂತ ಕರಿತೀವಿ. ಫ್ಲಕ್ಸ್. ಓಕೆ, ನೋಡಿ, ಈ ಮೆಟಲರ್ಜಿಯಲ್ಲಿ, ಈ ಲೋಹ ವಿದ್ಯೆಯಲ್ಲಿ ಫ್ಲಕ್ಸ್ ಎಂದರೆ ಕ್ವಶ್ಚನ್ ಕೇಳ್ಬೋದಲ್ವಾ? ಎಲ್ಲಿ ಅದಿರಿರುತ್ತೋ ಆ ಅದಿರಿನ ಸ್ಥಾನವನ್ನು ತಿಳಿಸುವ ಒಂದು ಚಾರ್ಟ್, ಈ ಥರ ಕ್ವಶ್ಚನ್ ಬರ್ಬೋದಲ್ವಾ? ಏನಿಲ್ಲ, ಅದಿರಿನಲ್ಲಿರ್ತಕ್ಕಂಥ ಅದಿರಿನ ಒಳಗಡೆ ಇರತಕ್ಕಂತಹ ಅಶುದ್ಧತೆಗಳನ್ನು ತೆಗೆಯಲು ಹೊರಗಡೆಯಿಂದ ಬೆರೆಸ್ತಕ್ಕಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಏನು ಸಾರೀಕೃತ ಹೆಮಟೈಟ್ ಇದೆ, ಆ ಅದಿರಲ್ಲಿರ್ತಕ್ಕಂತಹ ಅಶುದ್ಧತೆಗಳನ್ನು ತೆಗಿಲಿಕ್ಕೆ ಹೊರಗಡೆಯಿಂದ ಬೆರೆಸ್ತಕ್ಕಂಥ ವಸ್ತುವನ್ನು ನಾವೇನಂತ ಕರಿತೀವಿ, ಫ್ಲಕ್ಸ್ ಅಂತ ಕರಿತೀವಿ. ಈ ಕಬ್ಬಿಣದ ತಯಾರಿಕೆಯಲ್ಲಿ ಫ್ಲಕ್ಸನ್ನಾಗಿ ಯಾವುದನ್ನು ಬಳಸ್ತೀವಿ ನಾವು ಅಂದರೆ ಸುಣ್ಣದ ಕಲ್ಲು ಮತ್ತು ಕೋಕನ್ನು ಬಳಸ್ತೀವಿ. ಲೈಮ್ ಸ್ಟೋನ್ ಮತ್ತು ಕೋಕನ್ನು ಏನು ಮಾಡ್ತೀವಿ, ಫ್ಲಕ್ಸನ್ನಾಗಿ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಸಾರೀಕೃತ ಹೆಮಟೈಟ್, ಸುಣ್ಣದ ಕಲ್ಲು ಮತ್ತು ಕೋಕ್ ಇವು ಮೂರನ್ನು ಮಿಕ್ಸ್ ಮಾಡ್ಕೋತೀವಿ ನಾವು. ಆ ಮಿಕ್ಸರ್ಗೆ ನಾವೇನಂತ ಕರಿತೀವಿ ಅಂದರೆ ಚಾರ್ಜ್ ಅಂತ ಕರಿತೀವಿ. ಚಾರ್ಜ್ ಚಿತ್ರ ಗಮನಿಸಿದ್ರೆ ಅಲ್ಲಿ ನೋಡಿ, ಚಾರ್ಜ್ ಕನ್ನಡದಲ್ಲಿ ಪೂರಕ ಅಂತ ಕರಿತೀವಿ. ಪೂರಕ ಅಂತ. ಕಬ್ಬಿಣದ ತಯಾರಿಕೆಯಲ್ಲಿ ಚಾರ್ಜ್ ಎಂದರೆ ಸಾರೀಕೃತ ಹೆಮಟೈಟ್ ಮತ್ತು ಸುಣ್ಣದ ಕಲ್ಲಿನ ಮಿಶ್ರಣ, ಸಾರೀಕೃತ ಹೆಮಟೈಟ್, ಸುಣ್ಣದ ಕಲ್ಲು ಮತ್ತು ಕೋಕ್ನ ಮಿಶ್ರಣ. ಈ ಥರ ಕ್ವಶನ್ಸ್ ಬರುತ್ತೆ. ಆವಾಗ ಚಾರ್ಜ್ ಆರ್ ಪೂರಕ ಅಂದರೆ ಸಾರೀಕೃತ ಹೆಮಟೈಟ್, ಸುಣ್ಣದ ಕಲ್ಲು ಮತ್ತು ಕೋಕ್ನ ಮಿಶ್ರಣವನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಪಲ್ ಚಾರ್ಜ್ ಆರ್ ಪೂರಕ ಅಂತ ಕರಿತೀವಿ. ನೋಡಿ, ಇಲ್ಲಿ ಚಾರ್ಜನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೇವೆ ನಾವು. ಕ್ಲಿಯರ್? ಓಕೆ, ಇಲ್ಲಿದೆ ಚಾರ್ಜಿಂಗ್ ಅಂತ ಬರೆದಿದ್ದಾರೆ ನೋಡಿ. ಕ್ಲಿಯರ್? ಈಗ ನಾವು ಚಾರ್ಜನ್ನು ಮಾಡ್ಕೊಂಡ ನಂತರ ಇಲ್ಲಿ ಏನು ಪ್ರಕ್ರಿಯೆಗಳು ನಡೆಯುತ್ತೆ, ಏನು ಪ್ರೊಸೆಸ್ ನಡೆಯುತ್ತೆ ನೋಡಿ. ಈ Fe2 ಸಾರೀಕೃತ ಹೆಮಟೈಟ್ ಇದೆಯಲ್ವಾ, ಈ ಸಾರೀಕೃತ ಹೆಮಟೈಟಲ್ಲಿ ಏನು ಅಶುದ್ಧತೆ ಇದೆ, ಮತ್ತು ಮಣ್ಣಿನ ಅಂಶ ಅಂತ ನಾವು ಗ್ಯಾಂಗುವನ್ನು ಹರಿಯೋ ನೀರಿಂದ ತೆಗೆದಿದ್ದೀವಿ. ಮತ್ತು ಇದರಲ್ಲಿ ಅಶುದ್ಧತೆ ಏನಿದೆ ಅಂದರೆ, ಇದರಲ್ಲಿ ಮತ್ತೆ ಅಶುದ್ಧತೆ ಸಿಂಪಲ್ ಮರಳಿನ ಅಂಶ ಇದೆ. ಕಲ್ಲಿರೋದ್ರಿಂದ, ಅದಿರು ಕಲ್ಲಿನ ರೂಪದಲ್ಲಿರೋದ್ರಿಂದ ಮರಳಿನ ಅಂಶ ಇದೆ. ಮತ್ತು ಅಷ್ಟೇ ಅಲ್ಲ, ಆಕ್ಸಿಜನ್ ಅಂಶ ಇದೆ.
ಮರಳಿನ ಅಂಶ ಇದೆ ಮತ್ತು ಆಕ್ಸಿಜನ್ ಅಂಶ ಇದೆ. ಆಕ್ಸಿಜನ್ ಅಂಶ ಕಾಣ್ತಾ ಇದೆ, ಇದು ಸ್ಟೋನ್ ಆಗಿರೋದ್ರಿಂದ ಇಲ್ಲಿ ಸಿಲಿಕೇಟ್ಗಳಿದೆ, ಮರಳಿನ ಅಂಶ ಇದೆ. ಓಕೆ, ಒಟ್ಟಾರೆಯಾಗಿ ಈ ಸಿಲಿಕೇಟ್ ಮತ್ತು ಆಮ್ಲಜನಕವನ್ನು ನಾವು ತೆಗಿಲಿಕ್ಕೆ ಸುಣ್ಣದ ಕಲ್ಲು ಮತ್ತು ಕೋಕನ್ನು ಮಿಕ್ಸ್ ಮಾಡ್ತೀವಿ, ಏನನ್ನಾಗಿ, ಫ್ಲಕ್ಸ್ ಅನ್ನಾಗಿ. ಹಾಗಾದರೆ ಇವುಗಳನ್ನು ಹೇಗೆ ತೆಗೆಯುತ್ತೆ ನೋಡಿ. ಈಗ ಸುಣ್ಣದ ಕಲ್ಲು ಏನಿದೆಯಲ್ವಾ, ಅದಕ್ಕೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟೆಂಪ್ರೇಚರ್ ಏನಿದೆ, ಆ ಟೆಂಪ್ರೇಚರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ಬಿಡುತ್ತೆ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊಡೆಯುತ್ತೆ. ಇನ್ನೊಂದು ಕ್ವಶನ್ ಬಂತು ಇಲ್ಲಿ, ಕಬ್ಬಿಣದ ತಯಾರಿಕೆಯಲ್ಲಿ ಹೊರಬರುವ ಏನು ಅನಿಲ ಇದೆ, ಅದು ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಈ ಕ್ಯಾಲ್ಸಿಯಂ ಆಕ್ಸೈಡ್ ಇದೆಯಲ್ವಾ, ಈ ಕ್ಯಾಲ್ಸಿಯಂ ಆಕ್ಸೈಡ್ ನೋಡಿ, ಈ ಅದರಲ್ಲಿರ್ತಕ್ಕಂಥ ಮರಳಿದೆಯಲ್ವಾ, ಮರಳು, ಈ ಮರಳನ್ನು ಏನು ಮಾಡ್ಕೊಳ್ಳುತ್ತೆ, ಎಳ್ಕೊಂಡ್ಬಿಡುತ್ತೆ. ಎಳ್ಕೊಂಡು ಕ್ಯಾಲ್ಸಿಯಂ SiO ಇಲ್ಲಿಟ್ಟು ಇಲ್ಲೊಂದು SiO3, ಇದಕ್ಕೆ ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ ಕ್ಯಾಲ್ಸಿಯಂ ಸಿಲಿಕೇಟ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಲ್ಸಿಯಂ ಸಿಲಿಕೇಟ್. ನೋಡಿ, ಈ ಸುಣ್ಣದ ಕಲ್ಲು ಈ ಅದಿರಲ್ಲಿರ್ತಕ್ಕಂಥ ಮರಳನ್ನು ಎಳ್ಕೊಂಡು ಏನಾಗ್ಬಿಡತ್ತೆ, ಕ್ಯಾಲ್ಸಿಯಂ ಸಿಲಿಕೇಟ್ ಅಂತಕ್ಕಂತಹ ಕಿಟ್ಟ ಆಗ್ಬಿಡುತ್ತೆ. ಕಿಟ್ಟ, ಸ್ಲ್ಯಾಗ್ ಏನಾಗ್ಬಿಡುತ್ತೆ ಅಂದರೆ ಕ್ಯಾಲ್ಸಿಯಂ ಸಿಲಿಕೇಟ್ ಅಂತಕ್ಕಂಥ ಕಿಟ್ಟ ಆರ್ ಸ್ಲ್ಯಾಗ್ ಆಗಿಬಿಡುತ್ತೆ. ನೋಡಿ, ಈಗ ಕಬ್ಬಿಣದ ತಯಾರಿಕೆಯಲ್ಲಿ ಸಿಗುವ ಕಿಟ್ಟದ ಹೆಸರೇನು, ಸ್ಲ್ಯಾಗ್ನ ಹೆಸರೇನು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಸಿಲಿಕೇಟ್. ಈ ಥರ ಕ್ಯಾಲ್ಸಿಯಂ ಅಂದರೆ ಸುಣ್ಣದ ಕಲ್ಲನ್ನು ಹಾಕೋದ್ರ ಮೂಲಕ ಅದರಲ್ಲಿರ್ತಕ್ಕಂಥ ಸಿಲಿಕೇಟನ್ನು ಏನು ಮಾಡ್ತೀವಿ, ನಾವು ಹೊರಗಡೆ ಹಾಕ್ತೀವಿ. ಈ ಥರ ನಾವು ಸುಣ್ಣದ ಕಲ್ಲು ಈ ಸಿಲಿಕಾನ್ ಡೈಆಕ್ಸೈಡನ್ನು ಎಳ್ಕೊಂಡು ಕ್ಯಾಲ್ಸಿಯಂ ಸಿಲಿಕೇಟ್ ಆಗುತ್ತೆ. ಆ ಕ್ಯಾಲ್ಸಿಯಂ ಸಿಲಿಕೇಟ್ ಮೇಲ್ಗಡೆ ತೇಲ್ತಾ ಇರುತ್ತೆ, ಅದಕ್ಕೊಂದು ಗಂಡಿ ಮಾಡ್ತೀವಿ, ಅದರಿಂದ ಹೊರಗಡೆ ಬಂದುಬಿಡುತ್ತೆ. ಈ ಥರ ಕಬ್ಬಿಣದ ತಯಾರಿಕೆಯಲ್ಲಿ ಸಿಗ್ತಕ್ಕಂತಹ ಕ್ಯಾಲ್ಸಿಯಂ ಸಿಲಿಕೇಟ್ ಕಿಟ್ಟವನ್ನು ಏನು ಮಾಡ್ತೀವಿ, ಹೊರಗಡೆ ತೆಗೆದು ಬಿಡ್ತೀವಿ. ಓಕೆ, ಈಗ ಮರಳಿನ ಅಂಶ ಹೊರಗಡೆ ಹೋಯಿತು. ಓಕೆ, ಸುಣ್ಣದ ಕಲ್ಲು ಏನಿದೆ ಅದು ಈ ಮರಳಲ್ಲಿ ಅಂದರೆ ಕಬ್ಬಿಣದ ಅದರಲ್ಲಿರ್ತಕ್ಕಂತಹ ಸಿಲಿಕೇಟನ್ನು ಎಳ್ಕೊಂಡು ಕ್ಯಾಲ್ಸಿಯಂ ಸಿಲಿಕೇಟ್ ಆಗಿ ಹೊರಗಡೆ ಹೋಗ್ಬಿಡ್ತು. ಈಗ ಈ ಅದರಲ್ಲಿ ಏನು ಉಳ್ಕೊಳ್ತು, ದಟ್ ಇಸ್ ಆಕ್ಸಿಜನ್ ಉಳ್ಕೊಳ್ತು. ಈ ಆಕ್ಸಿಜನ್ನ ತೆಗಿಲಿಕ್ಕೆ ನಾವೇನು ಮಿಕ್ಸ್ ಮಾಡ್ತೀವಿ, ಕೋಕನ್ನು ಮಿಕ್ಸ್ ಮಾಡ್ತೀವಿ. ಈ ಕೋಕ್ ಏನು ಮಾಡುತ್ತೆ, ಸಿಂಪಲ್, ಈ ಕಬ್ಬಿಣದಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ತೆಗಿತಾ 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 ಹೋಗುತ್ತೆ. ಈ ಥರ ಕಬ್ಬಿಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ತೆಗಿತಾ 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 ನಮಗೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಬ್ಬಿಣ ಸಿಗತ್ತೆ. ಆಮ್ಲಜನಕ ಹೊರಗಡೆ ಹೋಗ್ಬಿಡತ್ತೆ, ಅದರಲ್ಲಿ ಏನಾಗ್ಬಿಡುತ್ತೆ, ಕಾರ್ಬನ್ ಸಿಕ್ಕಾಕೊಂಡ್ಬಿಡತ್ತೆ, ಅಂದರೆ ಕೋಕ್ ಸಿಕ್ಕಾಕೊಂಡ್ಬಿಡತ್ತೆ. ಕೋಕ್ ಕಾರ್ಬನ್ನ ಬಹುರೂಪ. ಆಮ್ಲಜನಕ ಎಲ್ಲ ಹೊರಗಡೆ ಹೋದ ನಂತರ ಈ ಜಾಗದಲ್ಲಿ ಏನು ಸಿಕ್ಕಾಕೊಂಡ್ಬಿಡತ್ತೆ, ಕೋಕ್ ಸಿಕ್ಕಾಕೊಂಡ್ಬಿಡತ್ತೆ. ಈ ಥರ ಕೋಕ್ ಸಿಕ್ಕಾಕೊಂಡಿರ್ತಕ್ಕಂಥ ಈ ಕಬ್ಬಿಣವನ್ನು ನಾವೇನಂತ ಕರಿತೀವಿ ಅಂದರೆ ಬೀಡು ಕಬ್ಬಿಣ ಅಂತ ಕರಿತೀವಿ. ಬೀಡು ಕಬ್ಬಿಣ, ಇಂಗ್ಲೀಷಲ್ಲಿ ಪಿಗ್ ಐರನ್ ಅಂತ ಕರಿತೀವಿ. ಪಿಗ್ ಐರನ್, ಕ್ಲಿಯರ್, ಬೀಡು ಕಬ್ಬಿಣ. ಈ ಬೀಡು ಕಬ್ಬಿಣವನ್ನು ತಯಾರಿಸ್ತಕ್ಕಂಥ ಈ ವಿಧಾನ ಇದೆಯಲ್ವಾ, ಈ ಕುಲುಮೆ ಇದೆಯಲ್ವಾ, ಈ ಕುಲುಮೆಯನ್ನು ನಾವೇನಂತ ಕರಿತೀವಿ, ಊದು ಕುಲುಮೆ ಅಂತ ಕರಿತೀವಿ. ಏನಂತ ಕರಿತೀವಿ, ಊದು ಕುಲುಮೆ. ಊದು ಕುಲುಮೆ ಇಂಗ್ಲೀಷಲ್ಲಿ ಬ್ಲಾಸ್ಟ್ ಫರ್ನೇಸ್ ಅಂತ ಕರಿತೀವಿ. ಬ್ಲಾಸ್ಟ್ ಫರ್ನೇಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಕ್ವಶನ್ ಆಗಿದೆ, ಕಬ್ಬಿಣವನ್ನು ತಯಾರಿಸುವ ವಿಧಾನ ಯಾವುದು, ಊದು ಕುಲುಮೆ ವಿಧಾನ ಆರ್ ಬ್ಲಾಸ್ಟ್ ಫರ್ನೇಸ್. ಊದು ಕುಲುಮೆ ವಿಧಾನದ ಮೂಲಕ ತಯಾರಿಸಿದ ಕಬ್ಬಿಣವನ್ನು ಏನೆಂದು ಕರೆಯುವರು, ಬೀಡು ಕಬ್ಬಿಣ ಆರ್ ಪಿಗ್ ಐರನ್ ಅಂತ ಕರಿತೀವಿ ನಾವು. ಓಕೆ, ಇದರಲ್ಲಿ ಕಾರ್ಬನ್ನ ಪ್ರಮಾಣ ಏನಾಗಿರುತ್ತೆ ಅಂದರೆ 3 to 4% ಕಾರ್ಬನ್ನ ಪ್ರಮಾಣ ಇರುತ್ತೆ. ಹಾಗಾಗಿ ಈ ಕಬ್ಬಿಣ ಸಖತ್ ಗಡಸಾಗಿರುತ್ತೆ. ಇದನ್ನು ಯಾವುದೇ ಆಕಾರ ಕೊಡಲಿಕ್ಕೆ ನಾವು ಏನಾದ್ರು ಅದರ ಮೇಲೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಪಟ 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 ಅಂತ ಮುರಿತಾ 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 ಹೋಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಕಬ್ಬಿಣ ನಾವೇನು ದಿನನಿತ್ಯದಲ್ಲಿ ಬಳಸ್ತಾ ಇರತಕ್ಕಂತಹ ಏನು ಕಬ್ಬಿಣ ಇದೆ ಆ ಕಬ್ಬಿಣ ಅಲ್ಲ. ಆ ಕಬ್ಬಿಣದ ಮೂಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಬೀಡು ಕಬ್ಬಿಣ ಆರ್ ಪಿಗ್ ಐರನ್ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ, ಕ್ಲಿಯರ್? ಓಕೆ ಸ್ನೇಹಿತರೆ, ಈಗ ಈ ಪಿಗ್ ಐರನ್ ಇದೆಯಲ್ವಾ, ಈ ಪಿಗ್ ಐರನ್ನನ್ನು ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಸಿಂಪಲ್ ಆಗಿ, ಕ್ಲಿಯರ್, ಪಿಗ್ ಐರನ್ ಇದೆ, ಅದರಲ್ಲಿ ಕಾರ್ಬನ್ನ ಪ್ರಮಾಣವನ್ನು ಏನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ ನಾವು. ಕಾರ್ಬನ್ನ ಪ್ರಮಾಣವನ್ನು ಏನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಸೊ ಎಷ್ಟು ಕಡಿಮೆ ಮಾಡ್ತೀವಿ, ಆಲ್ರೆಡಿ ಅಲ್ಲಿ 3.4% ಇತ್ತು. ಕ್ಲಿಯರ್, 3.4% ಇತ್ತು. ಆ 3.4% ಇರ್ತಕ್ಕಂಥ ಆ ಕಾರ್ಬನ್ನನ್ನು ನಾವೇನು ಮಾಡ್ತೀವಿ ಅಂದರೆ ಸಿಂಪಲ್ ಸ್ನೇಹಿತರೆ,
ಈ ಪಿಗ್ ಐರನಲ್ಲಿ 3 to 4% ಏನಾಗಿರುತ್ತೆ, ಕಾರ್ಬನ್ ಇರುತ್ತೆ. ಈ 3 to 4% ಇರತಕ್ಕಂತಹ ಈ ಪಿಗ್ ಐರನ್ನ ಏನು ಮಾಡ್ತೀವಿ, ಮತ್ತೆ ಕರಗಿಸ್ತೀವಿ. ಕ್ಲಿಯರ್, ಮತ್ತೆ ಕರಗಿಸಿ ಈ ಕಬ್ಬಿಣವನ್ನು, ಅದರಲ್ಲಿ ಕಾರ್ಬನ್ನ ಪ್ರಮಾಣವನ್ನು ಏನು ಮಾಡ್ತೀವಿ, ಕಡಿಮೆ ಮಾಡ್ತಾ ಬರ್ತೀವಿ. ಆಗ ನಮಗೆ ಮತ್ತೊಂದು ಕಬ್ಬಿಣ ಸಿಗುತ್ತೆ. ಇದಕ್ಕೆ ಕಾಸ್ಟ್ ಐರನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ ಕಾಸ್ಟ್ ಐರನ್ ಅಂತ ಕರಿತೀವಿ. ಕ್ಲಿಯರ್, ಕಾಸ್ಟ್ ಐರನ್ ಅಂತ. ನೆಕ್ಸ್ಟ್ ಈ ಕಾಸ್ಟ್ ಐರನ್ನಲ್ಲಿ 2 to 3% ಏನಾಗಿರುತ್ತೆ, ಮತ್ತೆ ಕಾರ್ಬನ್ ಇರುತ್ತೆ. ಇದು ಕೂಡ ಗಟ್ಟಿ ಇರುತ್ತೆ. ಇದನ್ನು ಸ್ವಲ್ಪ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಚರಂಡಿಯ ಬ್ಲಾಕ್ಗಳನ್ನು ಹಾಕಲಿಕ್ಕೆ ಬಳಸ್ತೀವಿ. ವಾಟರ್ ಸಿವೇಜ್ ಹೋಗ್ತಕ್ಕಂತಹ ಪೈಪ್ಗಳ ತಯಾರಿಕೆಯಲ್ಲಿ ಯಾವ ಐರನ್ನ ಬಳಸ್ತೀವಿ, ನಾವು ಕಾಸ್ಟ್ ಐರನನ್ನು ಬಳಸ್ತೀವಿ. ನೆಕ್ಸ್ಟ್ ಇದರಲ್ಲಿ ಏನು ಕಾರ್ಬನ್ ಇದೆ, ಇದನ್ನು ಮತ್ತಷ್ಟು ಕಡಿಮೆ ಮಾಡಲಿಕ್ಕೆ ಮತ್ತೊಂದು ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀವಿ. ಈ ಪ್ರೊಸೆಸ್ಸನ್ನು ಕಂಡುಹಿಡಿದವನು ಬೆಸಿಮರ್. ಹಾಗಾಗಿ ಇದಕ್ಕೆ ಬೆಸಿಮರ್ ವಿಧಾನ ಅಂತ ಕರಿತೀವಿ. ಕ್ಲಿಯರ್, ವೆರಿ ವೆರಿ ಇಂಪಾರ್ಟೆಂಟ್, ಬೆಸಿಮರ್ ವಿಧಾನ. ಹಾಗಾದರೆ ಅಶುದ್ಧ ಕಬ್ಬಿಣವನ್ನು ಶುದ್ಧ ಕಬ್ಬಿಣವನ್ನಾಗಿ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂತ ಕೇಳಿದ್ರೆ ಬೆಸಿಮರ್ ವಿಧಾನ. ಅಥವಾ ಮೆದು ಕಬ್ಬಿಣ, ರಾಟ್ ಐರನ್ ಅಂತ ಕರಿತೀವಿ. ರಾಟ್ ಐರನ್, ಇದಕ್ಕೆ ಮೆದು ಕಬ್ಬಿಣ ಅಂತ ಕರಿತೀವಿ. ಮೆದು ಕಬ್ಬಿಣ. ಇದರಲ್ಲಿ ಕಾರ್ಬನ್ನ ಪ್ರಮಾಣ ಎಷ್ಟಿರುತ್ತೆ ಅಂದರೆ ಸಿಂಪಲ್ 0.08% ಕಾರ್ಬನ್ ಇರುತ್ತೆ. ಹಾಗಾಗಿ ಕಾರ್ಬನ್ ತುಂಬಾ ಕಡಿಮೆ ಇರೋದ್ರಿಂದ ಈ ಐರನ್ ಏನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸಾಫ್ಟ್ ಐರನ್ ಅಂತ ಕರಿತೀವಿ. ಕ್ಲಿಯರ್. ಈ ಥರ ರಾಟ್ ಐರನ್ ಅನ್ನು ತಯಾರಿಸ್ತಕ್ಕಂಥ ವಿಧಾನಕ್ಕೆ ನಾವೇನಂತ ಕರಿತೀವಿ, ಬೆಸಿಮರ್ ಪ್ರೊಸೆಸ್ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಕಬ್ಬಿಣವನ್ನು ತಯಾರಿಸುವ ವಿಧಾನ ಊದುಕುಲುಮೆ ವಿಧಾನ. ಪೀಡು ಕಬ್ಬಿಣ ಅಥವಾ ಹಂದಿ ಕಬ್ಬಿಣ ಆರ್ ಪಿಗ್ ಐರನ್ ಅನ್ನು ತಯಾರಿಸುವ ವಿಧಾನ ಯಾವುದು ಅಂತ ಕೇಳಿದ್ರು ಊದುಕುಲುಮೆ ವಿಧಾನ. ಆದರೆ ಮೆದು ಆ ರಾಟ್ ಐರನ್ ಅನ್ನು ತಯಾರಿಸುವ ವಿಧಾನ ಯಾವುದಪ್ಪ ಅಂತ ಕೇಳಿದ್ರೆ ಬೆಸಿಮರ್ ವಿಧಾನ. ಬೆಸಿಮರ್ ವಿಧಾನದಲ್ಲಿ ಏನು ಮಾಡ್ತೀವಿ, ನಾವು ಕಾಸ್ಟ್ ಐರನ್ ಅನ್ನು ಕಾರ್ಬನ್ ಕಡಿಮೆ ಮಾಡಿಕೊಂಡು ರಾಟ್ ಐರನ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ ಸ್ನೇಹಿತರೆ. ನೆಕ್ಸ್ಟ್ ಈ ರಾಟ್ ಐರನ್ ಇದೆಯಲ್ವಾ, ಈ ರಾಟ್ ಐರನ್ನಲ್ಲಿ ಏನು ಕಾರ್ಬನ್ನ ಪ್ರಮಾಣಗಳೇನಿದೆ, ಕಾರ್ಬನ್ನ ಪರ್ಸೆಂಟೇಜ್ ಏನಿದೆ, ಅದರ ಆಧಾರದ ಮೇಲೆ ಮತ್ತೆ 3 ಥರ ಕಬ್ಬಿಣವನ್ನು ತಯಾರಿಸ್ತೀವಿ. ಅದು ಯಾವ ರೂಪದಲ್ಲಿ ತಯಾರಿಸ್ತೀವಿ ಅಂತ ಹೇಳಿದ್ರೆ ಸ್ಟೀಲ್ ರೂಪದಲ್ಲಿ ತಯಾರಿಸ್ತೀವಿ. ಉಕ್ಕು ಅಂದರೆ ಏನು, ಸಿಂಪಲ್ ಕಬ್ಬಿಣಕ್ಕೆ ಕಾರ್ಬನನ್ನು ಇಕ್ಕುವಂತ, ಕಬ್ಬಿಣಕ್ಕೆ ಕಾರ್ಬನನ್ನು ಇಕ್ಕಿಬಿಟ್ರೆ ಉಕ್ಕು ರೆಡಿ ಅಂತ. ನೋಡಿ, ಇದು ತುಂಬ ಸತಿ ಬಂದಿರೋ ಕ್ವಶನ್. ಉಕ್ಕು ತಯಾರಿಕೆಯಲ್ಲಿ ಕಬ್ಬಿಣದ ಜೊತೆ ಬೆರೆಸುವ ಧಾತು ಯಾವುದು ಅಂತ ಕೇಳಿದ್ರೆ ಕಾರ್ಬನ್. ಹಾಗಾದರೆ ಕಾರ್ಬನ್ ಕಬ್ಬಿಣದ ಒಳಗಡೆ ಸೇರಿಸಿದ್ರೆ ಕಾರ್ಬನ್ನ ಗಡಸುತನ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಹಾಗಾದರೆ ಕಾರ್ಬನ್ನ ಪ್ರಮಾಣ ಜಾಸ್ತಿ ಆದ ಹಾಗೆ ಗಡಸುತನ ಜಾಸ್ತಿ ಇರುತ್ತೆ. ಕಾರ್ಬನ್ನ ಪ್ರಮಾಣ ಕಡಿಮೆ ಆದ ಹಾಗೆ ಗಡಸುತನ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾರ್ಬನ್ನ ಪ್ರಮಾಣದ ಆಧಾರದ ಮೇಲೆ ನಾವು 3 ಥರ ಉಕ್ಕನ್ನು ರೆಡಿ ಮಾಡ್ತೀವಿ. ಒಂದು ಸಾಫ್ಟ್ ಸ್ಟೀಲ್, ಮೃದು ಉಕ್ಕು. ಓಕೆ. ಇನ್ನೊಂದು ಮೀಡಿಯಂ ಸಾಫ್ಟ್ ಸ್ಟೀಲ್, ಮಧ್ಯಮ ಮೃದು ಉಕ್ಕು. ಮೀಡಿಯಂ ಸಾಫ್ಟ್ ಸ್ಟೀಲ್ ಅಂತ. ಕ್ಲಿಯರ್. ಇನ್ನೊಂದು ಗಟ್ಟಿ ಉಕ್ಕು ಅಂತ, ಹಾರ್ಡ್ ಸ್ಟೀಲ್ ಅಂತ. ಇಲ್ಲಿ ನಾವೇನು 0.08% ಇದೆ. ಇಲ್ಲಿ ಕಾರ್ಬನ್ ಪ್ರಮಾಣ ಏನು ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ಆಧಾರದ ಮೇಲೆ ಮಿಕ್ಸ್ ಮಾಡಿಕೊಂಡು 3 ಥರ ಉಕ್ಕು, 3 ಥರ ಸ್ಟೀಲನ್ನು ಏನು ಮಾಡ್ತೀವಿ, ರೆಡಿ ಮಾಡ್ತೀವಿ ನಾವು. ಸಾಫ್ಟ್ ಸ್ಟೀಲ್, ಮೀಡಿಯಂ ಸಾಫ್ಟ್ ಸ್ಟೀಲ್ ಅಂಡ್ ಹಾರ್ಡ್ ಸ್ಟೀಲ್ ಅಂತ. ನೋಡಿ, ಇಲ್ಲಿ ಮೆದು ಕಬ್ಬಿಣ ಸಿಗತ್ತೆ, ಅದಕ್ಕೆ 0.5% ಕಾರ್ಬನನ್ನು ಮಿಕ್ಸ್ ಮಾಡಿದ್ರೆ ಸಾಫ್ಟ್ ಸ್ಟೀಲ್ ಸಿಗತ್ತೆ. 1% ಕಾರ್ಬನನ್ನು ಮಿಕ್ಸ್ ಮಾಡಿದ್ರೆ ಮೀಡಿಯಂ ಸಾಫ್ಟ್ ಸ್ಟೀಲ್ ಸಿಗತ್ತೆ. 1.5% ಕಾರ್ಬನನ್ನು ಮಿಕ್ಸ್ ಮಾಡಿದ್ರೆ ಹಾರ್ಡ್ ಸ್ಟೀಲ್ ಬರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಾಫ್ಟ್ ಸ್ಟೀಲ್ ಇದೆಯಲ್ವಾ, ಇದನ್ನು ನಾವು ಸೀಡ್ಸ್, ತಗಡುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅಂಡ್ ತಂತಿಗಳ ತಯಾರಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಈ ಮೀಡಿಯಂ ಸಾಫ್ಟ್ ಸ್ಟೀಲ್ ಇದೆಯಲ್ವಾ, ಇದನ್ನೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು. ಸಿಂಪಲ್ ರಾಡ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಬಿಲ್ಡಿಂಗ್ ಕಟ್ಟೋ ರಾಡ್. ನೆಕ್ಸ್ಟ್ ರೈಲ್ವೆ ಹಳಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಹತಾರಗಳು, ಕಂದ್ಲಿ, ಕುಡುಗೋಲು ಎಲ್ಲವೂ ಕೂಡ ಯಾವ ಸ್ಟೀಲನ್ನು ಬಳಸ್ತೀವಿ ಅಂದರೆ ಮೀಡಿಯಂ ಹಾರ್ಡ್ ಸ್ಟೀಲನ್ನು ಬಳಸ್ತೀವಿ. ಮತ್ತು ಹಾರ್ಡ್ ಸ್ಟೀಲನ್ನು ಎಲ್ಲಿ ಬಳಸ್ತೀವಿ ಅಂದರೆ ಸಿಂಪಲ್ ಯಂತ್ರೋಪಕರಣಗಳು ಅಂತ, ಮೆಷಿನರಿ ಟೂಲ್ಸ್.
ಯಂತ್ರೋಪಕರಣಗಳು, ಅಲ್ಲಿ ಸ್ಟೀಲ್ ಬೆಂಡ್ ಆಗಬಾರ್ದು. ಓಕೆ, ಗಾಡಿ ವೀಲ್ ಇರ್ಬೋದು, ಸ್ಪಾನರ್ ಇರ್ಬೋದು, ನಟ್ ಇರ್ಬೋದು, ಬೋಲ್ಟ್ ಇರ್ಬೋದು, ಇವುಗಳನ್ನ ಮೆಷಿನರಿ ಟೂಲ್ಸ್ ಅಂತ ಕರಿತೀವಿ. ಈ ಮೆಷಿನರಿ ಟೂಲ್ಸಲ್ಲಿ ನಾವು ಯಾವ ಸ್ಟೀಲನ್ನು ಬಳಸ್ತೀವಿ? ಹಾರ್ಡ್ ಸ್ಟೀಲನ್ನು ಬಳಸ್ತೀವಿ. ನೋಡಿ, ಇಲ್ಲಿ ಮತ್ತೊಂದು ಬ್ಯೂಟಿಫುಲ್, ಈ ಮೀಡಿಯಂ ಹಾರ್ಡ್ ಸ್ಟೀಲಲ್ಲಿ ಒಂದು ಕ್ವಶನ್ ಅರೈಸ್ ಆಗಿಬಿಡತ್ತೆ. ಅತ್ಯಂತ ಹೆಚ್ಚು ಎಲಾಸ್ಟಿಸಿಟಿ ನೇಚರ್, ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು ಅಂತ. ಅತ್ಯಂತ ಹೆಚ್ಚು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು? ಹೆಚ್ಚು ಎಲಾಸ್ಟಿಸಿಟಿ ನೇಚರನ್ನು ಹೊಂದಿರತಕ್ಕಂಥ ವಸ್ತು ಯಾವುದು? ಅವಾಗ ಆಪ್ಷನಲ್ಲಿ ರಬ್ಬರ್ ಕೊಡ್ತಾನೆ, ಬೇರೆ 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 ಕೊಡ್ತಾನೆ. ಹಾಗಾಗಿ ನೀವು ರಬ್ಬರ್ ಅಂತ ಹಾಕಿದರೆ ಚೆಂಬು, ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಮೀಡಿಯಂ ಹಾರ್ಡ್ ಸ್ಟೀಲ್ ಆರ್ ಸ್ಟೀಲ್. ಹಾಗೆ ಎಲಾಸ್ಟಿಸಿಟಿ ನೇಚರ್ ಅಂದರೆ ಏನು? ಇಲ್ಲ ನೋಡಿ, ಒಂದಿಗೆ ನನ್ನ ಕಿವಿಗೆ ಒಂದು ಆಕಾರ ಇದೆ, ಓಕೆ, ಇದರ ಸ್ಥಿತಿ ಇದೆ, ಇದ್ರ ಮೇಲೆ ನಾನು ಬಲವನ್ನು ಉಪಯೋಗಿಸಿದಾಗ ಇದರ ಸ್ಥಿತಿ ಏನಾಗತ್ತೆ? ಚೇಂಜ್ ಆಗತ್ತೆ. ಈಗ ನಾನು ಬಲ ತೆಗೆದುಬಿಟ್ಟೆ ಅಂದರೆ ತನ್ನ ಸ್ಥಿತಿಯನ್ನು ಮತ್ತೆ ಕಾಪಾಡ್ಕೊಳ್ಳತ್ತೆ. ಅದಕ್ಕೆ ಸ್ಥಿತಿಸ್ಥಾಪಕ ಗುಣ ಅಂತ ಕರಿತೀವಿ. ಹಾಗೆ ಈ ರಬ್ಬರನ್ನು ಎಳೆದಾಗ ಅದು ಹಿಗ್ಗತ್ತೆ, ತನ್ನ ಸ್ಥಿತಿ ಕಳ್ಕೊಳ್ಳುತ್ತೆ, ಬಿಟ್ಟರೆ ಏನಾಗ್ಬಿಡುತ್ತೆ? ಅದೇ ಸ್ಥಿತಿಗೆ ಬರುತ್ತೆ. ಅದೇ ರೀತಿ ಈ ಮೀಡಿಯಂ ಹಾರ್ಡ್ ಸ್ಟೀಲನ್ನು ಹಿಂಗೆ ಬೆಂಡ್ ಮಾಡಿದಾಗ ಅದ್ರ ತನ್ನ ಸ್ಥಿತಿಯನ್ನು ಕಳ್ಕೊಳ್ಳುತ್ತೆ, ಬಿಟ್ಟರೆ ರಪ್ ಅಂತ ಹಂಗೆ ಬಂದ್ಬಿಡತ್ತೆ. ಈ ರಬ್ಬರನ್ನು ಮತ್ತು ಆ ಸ್ಟೀಲನ್ನು ಏಕಕಾಲದಲ್ಲಿ ಎಳೆದು ಬಿಟ್ಟಾಗ ಫಸ್ಟ್ ತನ್ನ ಸ್ಥಿತಿಯನ್ನು ಪಡ್ಕೊಳ್ಳೋದು ಯಾವುದು ಅಂತ ಕೇಳಿದ್ರೆ ಸ್ಟೀಲ್. ಹಾಗಾಗಿ ಅತ್ಯಂತ ಹೆಚ್ಚು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಉಕ್ಕು. ಆಲ್ರೆಡಿ ಒಂದ್ಸತಿ ಎಕ್ಸಾಮಲ್ ಬಂದಿರತಕ್ಕಂಥ ಪ್ರಶ್ನೆ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ ನಾನು. ಕ್ಲಿಯರ್? ಓಕೆ, ಈ ಥರ ಊದು ಕುಲುಮೆ ವಿಧಾನ, ಚಾರ್ಜ್ ಪೂರಕ, ಗ್ಯಾಂಗ್ಯೂ, ಫ್ಲಕ್ಸ್, ನೆಕ್ಸ್ಟ್ ಇವೆಲ್ಲ ಕ್ವಶನ್ಸ್ಗಳು ಇಲ್ಲಿ ಅರೈಸ್ ಆಗ್ಬೋದು ಸ್ನೇಹಿತರೆ. ಈ ಥರ ನಾವು ಕಬ್ಬಿಣವನ್ನು ಅದರ ಹೆಮಟೈಟ್ ಅದಿರಿಂದ ತಯಾರಿಸ್ತೀವಿ. ನೆಕ್ಸ್ಟ್ ಇದರ ಜೊತೆಗೆ ಕಬ್ಬಿಣದ ಮಿಶ್ರ ಲೋಹಗಳು ಬರುತ್ತೆ. ನಿಕ್ಕಲ್ ಸ್ಟೀಲ್ ಅಂದರೆ ಏನು, ನಿಕ್ಕಲ್ ಉಕ್ಕು, ಕಲೆರಹಿತ ಉಕ್ಕು, ಅವೆಲ್ಲ ಅಲಾಯ್ಸ್, ಮಿಶ್ರ ಲೋಹಗಳು ಅಂತಕ್ಕಂಥ ಟಾಪಿಕಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೋಹ, ಸಿಂಪಲ್, ನಿಮಗೆಲ್ಲ ಗೊತ್ತಿದೆ. ದಿಸ್ ಇಸ್ ದ ತಾಮ್ರ. ತಾಮ್ರದ ತಯಾರಿಕೆ, ಕಾಪರ್. ನೋಡಿ, ಈ ತಾಮ್ರ ಇದೆಯಲ್ವಾ, ಇದರ ಸಂಕೇತ Cu. ಇದನ್ನು ಕ್ಯುಪ್ರಮ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ ಕ್ಯುಪ್ರಮ್. ಇದರ ಪರಮಾಣು ಸಂಖ್ಯೆ ಸಿಂಪಲ್ 29, ಪರಮಾಣು ರಾಶಿ ಸಂಖ್ಯೆ ದಟ್ ಇಸ್ 64. ಮತ್ತು ಅದರಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಷ್ಟು ಇರುತ್ತೆ ಅವೆಲ್ಲ ನಿಮಗೆ ಕ್ಲಿಯಾರಿಟಿ ಇದೆ. ಓಕೆ, ಈ ಕ್ಯುಪ್ರಮ್ ಎಂದು ಕರೆಯಲ್ಪಡ್ತಕ್ಕಂತಹ ತಾಮ್ರ ಇದೆಯಲ್ವಾ, ಈ ತಾಮ್ರವನ್ನು ನಾವು ಯಾವ ಪ್ರಮುಖ ಅದಿರಿಂದ ತಯಾರಿಸ್ತೀವಿ ಅಂತ ಕೇಳಿದ್ರೆ ಸಿಂಪಲ್ ತಾಮ್ರದ ಪೈರೇಟ್ಸ್. ತಾಮ್ರದ ಪೈರೇಟ್ಸ್. ಕ್ಲಿಯರ್? ಕಾಪರ್ ಪೈರೇಟ್ಸ್ ಅಂತಕ್ಕಂಥ ಅದಿರಿಂದ ಕಾಪರ್ನ ಹೇಗೆ ತಯಾರಿಸ್ತೀವಿ, ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ. ಕ್ಲಿಯರ್? ಸಿಂಪಲ್ ನೋಡಿ, ಈಗ ಕಾಪರ್ ಪೈರೇಟ್ಸ್ ಇದೆಯಲ್ವಾ, ಸ್ವಲ್ಪ ನಾವು ಹೆಮಾಟೈಟಿಂದ ಕಬ್ಬಿಣವನ್ನು ಹೇಗೆ ತಯಾರಿಸಿದ್ವಿ ಅನ್ನೋದನ್ನು ರಿಕಾಲ್ ಮಾಡಿಕೊಂಡ್ರೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲೇನು ಮಾಡ್ತೀವಿ ನಾವು, ಹೆಮಾಟೈಟನ್ನು ಹೊಂದಿರತಕ್ಕಂಥ ಲಾರಿಯಲ್ಲಿ ಅದಿರನ್ನು ಹೊಂದಿರತಕ್ಕಂಥ ಲಾರಿನ ತಂದು ಅದೆಲ್ಲ ಉಳಿಸಿ ಅದನ್ನು ಸಣ್ಣಗೆ ಹೊಡೆದು ನೀರನ್ನು ಪಾಸ್ ಮಾಡಿ ಅದರಲ್ಲಿರ್ತಕ್ಕಂಥ ಮಣ್ಣಿನ ಅಂಶಗಳನ್ನ ಹೊರಗಡೆ ತಗೊಂಡ್ವಿ. ಕ್ಲಿಯರ್? ಇಲ್ಲೂ ಕೂಡ ಅಷ್ಟೇ, ಕಾಪರ್ ಪೈರೇಟ್ಸನ್ನು ಹೊಂದಿರತಕ್ಕಂಥ ಲಾರಿ ತರ್ತೀವಿ, ಅದರಿಂದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅದಿರು ಸಿಗತ್ತೆ, ಅದನ್ನು ಚೆನ್ನಾಗಿ ಪುಡಿ ಮಾಡ್ತೀವಿ. ಇಲ್ಲಿ ಹರಿಯೋ ನೀರಿಂದ ತೊಳೆಯಲ್ಲ, ಏನು ಮಾಡ್ತೀವಿ ಅಂದರೆ ಒಂದು ಬಾವಿ ಒಳಗಡೆ ಹಾಕ್ತೀವಿ, ಒಂದು ಟ್ಯಾಂಕ್ನ ಒಳಗಡೆ ಈ ಅದಿರನ್ನು ಏನು ಮಾಡ್ತೀವಿ, ಹೊಡೆದು ಹಾಕ್ತೀವಿ. ಈ ಟ್ಯಾಂಕಲ್ಲಿ ಏನಾಗಿರುತ್ತೆ ಅಂದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾಟರ್ ಇರುತ್ತೆ. ಈ ನೀರಿರ್ತಕ್ಕಂಥ ಟ್ಯಾಂಕಲ್ಲಿ ಈ ಕಾಪರ್ ಪೈರೇಟ್ಸ್, ಓಕೆ, ಈ ನೀರಿರ್ತಕ್ಕಂತಹ ಟ್ಯಾಂಕಲ್ಲಿ ಏನು ಮಾಡ್ತೀವಿ ಅಂದರೆ ಸಿಂಪಲ್ ಕಾಪರ್ ಪೈರೇಟ್ಸನ್ನು ಹಾಕ್ತೀವಿ. ಕ್ಲಿಯರ್? ಕಾಪರ್ ಪೈರೇಟ್ಸನ್ನು ಹಾಕ್ತೀವಿ, ಪುಡಿ ಮಾಡಿ ಹಾಕ್ತೀವಿ. ಪುಡಿ ಮಾಡಿ ಹಾಕಿದ ನಂತರ ಮತ್ತೊಂದು ಎಣ್ಣೆಯನ್ನು ಆ್ಯಡ್ ಮಾಡ್ತೀವಿ ಇದರಲ್ಲಿ, ಎಣ್ಣೆ. ಕ್ಲಿಯರ್? ಯಾವ ಎಣ್ಣೆ ಅಂದರೆ ಸಿಂಪಲ್ ಪೈನ್ ಆಯಿಲ್ ಅಂತ. ಪೈನ್ ಎಣ್ಣೆ. ನೋಡಿ, ಇಲ್ಲಿ ಕ್ವಶನ್ ರೆಡಿ ಆಯ್ತು. ಈಗ ತಾಮ್ರದ ತಯಾರಿಕೆಯಲ್ಲಿ ಬಳಸುವ ಎಣ್ಣೆ ಯಾವುದು ಅಂತ ಕೇಳಿದ್ರೆ ಪೈನ್ ಆಯಿಲನ್ನು ಬಳಸ್ತೀವಿ ನಾವು. ಪೈನ್ ಎಣ್ಣೆಯನ್ನು ಹಾಕ್ತೀವಿ. ಹಾಕಿದ ನಂತರ ಕೆಳಗಡೆಯಿಂದ ಏನು ಮಾಡ್ತೀವಿ ಅಂದರೆ ಸಿಂಪಲ್ ಕೆಳಗಡೆಯಿಂದ ಗಾಳಿಯನ್ನು ಪಾಸ್ ಮಾಡ್ತೀವಿ. ಗಾಳಿಯನ್ನು ಪಾಸ್ ಮಾಡ್ತೀವಿ. ಗಾಳಿಯನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಾಳಿ ನೀರೊಳಗಡೆಯಿಂದ, ಈ ಎಣ್ಣೆ ಮಿಶ್ರಿತ ನೀರೊಳಗಡೆಯಿಂದ ಹೋದರೆ ಏನಾಗುತ್ತೆ, ಮೇಲ್ಗಡೆ ಈ ಥರ ಬೊಬ್ಬೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬುರುಬು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುರುಬು
ಓಕೆ, ಈ ಥರ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನೊರೆಯನ್ನು ಏನು ಮಾಡ್ತೀವಿ, ಈ ಕಡೆ ತೊಗೊಂಡ್ಬಿಡ್ತೀವಿ ನಾವು. ಈ ನೊರೆ ಕ್ಲಿಯರ್, ಈ ನೊರೆಯನ್ನು ಈ ಕಡೆ ತೆಗೆದು ಒಂದು ಕುಲುಮೆಯಲ್ಲಿ ಹಾಕೋತೀವಿ. ಯಾಕಂದರೆ ಇಲ್ಲೆಲ್ಲ ಈ ತಾಮ್ರದ ಪೈರೇಟ್ಸಲ್ಲಿ ಇರ್ತಕ್ಕಂಥ ಅಶುದ್ಧತೆಗಳು ಉಳ್ಕೊಂಡ್ಬಿಡುತ್ತೆ. ತಾಮ್ರವನ್ನು ಹೊಂದಿರತಕ್ಕಂಥ ನೊರೆ ಮಾತ್ರ ಮೇಲ್ಗಡೆ ಬರುತ್ತೆ. ಆ ತಾಮ್ರವನ್ನು ಹೊಂದಿರತಕ್ಕಂಥ ಆ ನೊರೆಯಿಂದ ತಾಮ್ರವನ್ನು ತಯಾರಿಸೋದ್ರಿಂದ, ಇದಕ್ಕೆ ಆ ಬುರುಗಿಂದ ತಾಮ್ರವನ್ನು ತಯಾರಿಸೋದ್ರಿಂದ ತಾಮ್ರದ ತಯಾರಿಕೆಯನ್ನು ನಾವು ಬುರುಗು ಫ್ಲವನ ವಿಧಾನ ಅಂತ ಕರಿತೀವಿ. ಬುರುಗು ಫ್ಲವನ ವಿಧಾನ ಅಂತ ಕರಿತೀವಿ. ಕ್ಲಿಯರ್? ಇಂಗ್ಲೀಷಲ್ಲಿ ಬುರುಗನ್ನು ಫೋರ್ತ್ ಅಂತ ಕರಿತೀವಿ. ಫೋರ್ತ್, ಇದನ್ನು ಫೋರ್ತ್ ತೇಲೋದಲ್ವಾ, ಫ್ಲೋಟೇಷನ್ ಮೆಥಡ್ ಅಂತ ಕರಿತೀವಿ. ಫೋರ್ತ್ ಫ್ಲೋಟೇಷನ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ತಾಮ್ರವನ್ನು ತಯಾರಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ಬುರುಗು ಫ್ಲವನ ವಿಧಾನ, ಅಥವಾ ಕೆಲವು ಸತಿ ನೊರೆ ತೇಲುವಿಕೆಯ ವಿಧಾನ, ಆರ್ ಫ್ಲೋಟೇಷನ್ ಮೆಥಡ್ ಅಂತ ಕರಿತೀವಿ. ಈ ಥರ ಆ ಬುರುಗಲ್ಲಿರ್ತಕ್ಕಂತಹ ತಾಮ್ರವನ್ನು ತೆಗಿಬೇಕಾದ್ರೆ ಇದನ್ನು ಚೆನ್ನಾಗಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ನೋಡಿ, ಇಲ್ಲಿ ತಾಮ್ರದ ಜೊತೆಗೆ ಏನು ಸಿಕ್ಕಾಕೊಂಡ್ಬಿಡುತ್ತೆ ಅಂದರೆ ಸಲ್ಫರ್ ಸಿಕ್ಕಾಕೊಂಡ್ಬಿಡತ್ತೆ. ಸಲ್ಫರ್, ಕ್ಲಿಯರ್? ಸಲ್ಫರ್ ಸಿಕ್ಕಾಕೊಂಡ್ಬಿಡುತ್ತೆ. ಆ ಸಲ್ಫರನ್ನು ಗಾಳಿ ಪಾಸ್ ಮಾಡ್ದಂಗೆ ಹೊರಗಡೆ ಈ ಸಲ್ಫರ್ ಗಾಳಿ ಜೊತೆಗೆ ಸೇರಿಕೊಂಡು ಸಲ್ಫರ್ ಡೈಆಕ್ಸೈಡ್ ಅನಿಲವಾಗಿ ಹೊರಗಡೆ ಬರುತ್ತೆ. ನೋಡಿ, ಅಲ್ಲಿ ಕಬ್ಬಿಣದ ತಯಾರಿಕೆಯಲ್ಲಿ ಹೊರಗಡೆ ಬಂದಂತಹ ಅನಿಲ ಯಾವುದು ಅಂತ ಕೇಳಿದಾಗ ನಮಗೇನು ಸಿಕ್ತು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ತಾಮ್ರದ ತಯಾರಿಕೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸಲ್ಫರ್ ಡೈಆಕ್ಸೈಡ್. ಇನ್ನೊಂದು ತೆಲ್ಲಿರಲಿಯಲ್ಲಿ ಏನಪ್ಪ ಅಂದರೆ CuFe+S2. ಓಕೆ, ಅಂದರೆ ಫಾರ್ಮುಲಾ ಆಲ್ರೆಡಿ ಮೇಲ್ಗಡೆ ಬರ್ತೀನಿ ನಾನು. CuFe+S2. ಕ್ಲಿಯರ್? ಅರ್ಥ ಆಗಿದೆಯಲ್ವಾ? ನೋಡಿ, ಇಲ್ಲಿ ನಾವು ತಾಮ್ರ ಬೇಕು ಅಂದರೆ ಕಬ್ಬಿಣದ ಅಂಶ ತೆಗಿಬೇಕು, ಸಲ್ಫರ್ನ ಅಂಶ ತೆಗಿಬೇಕು. ಹಾಗಾಗಿ ಈ ಅಶುದ್ಧತೆಯನ್ನು ತೆಗಿಲಿಕ್ಕೆ ಹೊರಗಡೆಯಿಂದ ಬೆಳೆಸ್ತಕ್ಕಂಥ ಫ್ಲಕ್ಸ್ಗಳು ಯಾವುದು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮರಳನ್ನು ಬಳಸ್ತೀವಿ. ಮರಳು ಕ್ಲಿಯರ್? ಒಂದು ಅಲ್ಲಿ ಮರಳು ತೆಗಿತೀವಿ, ಇಲ್ಲಿ ಮರಳನ್ನು ಬೆರೆಸ್ತೀವಿ. ನೆಕ್ಸ್ಟ್ ಆಮ್ಲಜನಕವನ್ನು ಪಾಸ್ ಮಾಡ್ತೀವಿ. ಗಾಳಿಯನ್ನು ಏನು ಮಾಡ್ತೀವಿ, ಪಾಸ್ ಮಾಡ್ತೀವಿ. ಗಾಳಿಯನ್ನು ಅಲ್ಲಿ ಆಮ್ಲಜನಕ ತೆಗೆದ್ವಿ, ಅಲ್ಲಿ ಏನು ತೆಗೆದಿದ್ವಿ ಅದು ಇಲ್ಲಿ ಫ್ಲಕ್ಸ್ ಆಗತ್ತೆ. ಓಕೆ, ನಮಗೆ ತಾಮ್ರದ ಪೈರೇಟ್ಸಿಂದ ತಾಮ್ರವನ್ನು ಪಡಿಬೇಕಾದ್ರೆ ಅದರಲ್ಲಿ ಬಳಸುವ ಫ್ಲಕ್ಸ್ಗಳು ಯಾವುದು, ಕಿಟ್ಟ ಮಾಡುವ ದ್ರವ್ಯಗಳು ಯಾವುದು ಅಂತ ಕೇಳಿದ್ರೆ ಒಂದು ಸ್ಯಾಂಡ್, ಇನ್ನೊಂದು ಏರನ್ನು ಪಾಸ್ ಮಾಡ್ತೀವಿ. ಈ ಮರಳು ಏನಾಗುತ್ತೆ ಅಂದರೆ ಈ ಕಬ್ಬಿಣವನ್ನು ಎಳ್ಕೊಂಡು ಫೆರಸ್ ಸಿಲಿಕೇಟ್, ನೋಡಿ ಫೆರಸ್ ಸಿಲಿಕೇಟ್ ಕಿಟ್ಟ ಆಗಿ ಮೇಲ್ಗಡೆ ತೇಲ್ಬಿಡತ್ತೆ. ಕಬ್ಬಿಣದ ತಯಾರಿಕೆಯಲ್ಲಿ ಸಿಗುವ ಕಿಟ್ಟ ಕ್ಯಾಲ್ಸಿಯಂ ಸಿಲಿಕೇಟ್, ತಾಮ್ರದ ತಯಾರಿಕೆಯಲ್ಲಿ ಸಿಗುವ ಕಿಟ್ಟ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಫೆರಸ್ ಸಿಲಿಕೇಟ್. ಈ ಫೆರಸ್ ಸಿಲಿಕೇಟ್ ಬಂದ ನಂತರ ಇಲ್ಲಿ ಮತ್ತೆ ತಾಮ್ರ ಜೊತೆ ಏನು ಉಳ್ಕೊಂಡ್ಬಿಡತ್ತೆ, ಸಲ್ಫರ್ ಕಂಟೆಂಟ್ ಉಳ್ಕೊಂಡ್ಬಿಡತ್ತೆ. ಅವಾಗ ಗಾಳಿ ಪಾಸ್ ಮಾಡ್ದಂಗೆ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಈ ಥರ ಹೊರಗಡೆ ಬರ್ತಾ ಆಮೇಲೆ ನಾವು ಸ್ಟಾಪ್ ಮಾಡಿ ಟೆಂಪ್ರೇಚರನ್ನು ಡೌನ್ ಮಾಡಿದಾಗ ಇಲ್ಲೇನಿದೆಯಲ್ವಾ, ತಾಮ್ರ ಇದೆಯಲ್ವಾ, ಇದರ ಒಳಗಡೆ ಉಳ್ಕೊಂಡಿರ್ತಕ್ಕಂಥ ಗಂಧಕದ ಡೈಆಕ್ಸೈಡ್ ಮೇಲ್ಗಡೆ ಬಂದು ಈ ಥರ ಪಟಕ್, ನೋಡಿ ಹಿಂಗೆ ಬರೋದು ಸಲ್ಫರ್ ಡೈಆಕ್ಸೈಡ್, ಪಟ್ ಅಂತ ಹೊಡ್ಕೊಂಡು ಮೇಲ್ಗಡೆ ಹೋಗೋದು, ಹಿಂಗೆ ಬರೋದು, ಪಟ್ ಅಂತ ಹೊಡ್ಕೊಂಡು ಮೇಲ್ಗಡೆ ಹೋಗೋದು. ಈ ಥರ ಅದರ ಮೇಲ್ಮೈ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತೆ. ಗುಳ್ಳೆ, ಓಕೆ, ಅಥವಾ ಬೊಬ್ಬೆಗಳನ್ನು ಉತ್ಪತ್ತಿ ಮಾಡುತ್ತೆ, ಬ್ಲಿಸ್ಟರ್ಸ್. ಕ್ಲಿಯರ್? ಹಾಗಾಗಿ ಈ ಗುಳ್ಳೆಗಳನ್ನು, ಬೊಬ್ಬೆಗಳನ್ನು ಹೊಂದಿರತಕ್ಕಂಥ ತಾಮ್ರವನ್ನು ನಾವೇನಂತ ಕರಿತೀವಿ, ಬೊಬ್ಬೆ ತಾಮ್ರ ಅಂತ ಕರಿತೀವಿ. ಯಾವ ತಾಮ್ರ ಅಂತ ಕರಿತೀವಿ? ಬೊಬ್ಬೆ ತಾಮ್ರ ಆರ್ ಗುಳ್ಳೆ ತಾಮ್ರ. ಓಕೆ, ಆರ್ ಬ್ಲಿಸ್ಟರ್ ಕಾಪರ್ ಅಂತ ಕರಿತೀವಿ. ಕ್ಲಿಯರ್? ಸಿಂಪಲ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ತಾಮ್ರವನ್ನು ತಯಾರಿಸುವ ವಿಧಾನ ಯಾವುದು? ಬುರುಗು ಫ್ಲವನ ವಿಧಾನ. ಬುರುಗು ಫ್ಲವನ ವಿಧಾನದ ಮೂಲಕ ಸಿಕ್ಕಂತಹ ತಾಮ್ರ ಯಾವುದು ಅಂತ ಕೇಳಿದ್ರೆ ಬೊಬ್ಬೆ ತಾಮ್ರ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಬೊಬ್ಬೆ ತಾಮ್ರವನ್ನು ನಾವು ವಿದ್ಯುತ್ ವಿಶ್ಲೇಷಣಾ ವಿಧಾನಕ್ಕೆ ಒಳಪಡಿಸಿ, ಅಲ್ಲಿ ಬೆಸಿಮರ್ ವಿಧಾನ, ಇಲ್ಲಿ ವಿದ್ಯುತ್ ವಿಶ್ಲೇಷಣಾ ಎಲೆಕ್ಟ್ರೋಲಾಸಿಸ್ ಪ್ರೊಸೆಸ್ಗೆ ಒಳಪಡಿಸಿ ನಾವು ಶುದ್ಧ ತಾಮ್ರವನ್ನು ತಯಾರಿಸ್ತೀವಿ. ಕ್ಲಿಯರ್? ಹಾಗಾದರೆ ಶುದ್ಧ ತಾಮ್ರವನ್ನು ತಯಾರಿಸುವ ವಿಧಾನ ಎಲೆಕ್ಟ್ರೋಲಾಸಿಸ್. ನೆಕ್ಸ್ಟ್ ಬೊಬ್ಬೆ ತಾಮ್ರವನ್ನು ತಯಾರಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಬುರುಗು ಫ್ಲವನ ವಿಧಾನ. ಈ ರೀತಿ ಕಬ್ಬಿಣ ಮತ್ತು ತಾಮ್ರವನ್ನು ನಾವು ಅದರ ಅದಿರುಗಳಿಂದ ತಯಾರಿಸ್ತೀವಿ ಸ್ನೇಹಿತರೆ. ಈ ಥರ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ, ಕ್ವಶನ್ಸ್ಗಳು ಈಸಿಯಾಗಿ ಬರುತ್ತೆ. ಕಬ್ಬಿಣವನ್ನು ತಯಾರಿಸುವ ವಿಧಾನ ಯಾವುದು ಅಂತ ಬರುತ್ತೆ,
ತಾಮ್ರವನ್ನು ತಯಾರಿಸುವ ವಿಧಾನ ಯಾವುದು ಅಂತ ಬರುತ್ತೆ. ಅಥವಾ ಸ್ಟೇಟ್ಮೆಂಟ್ ವೈಸ್ ಬಂದಾಗ ಮೂರು ಆಪ್ಷನ್ಸ್ ಬೇಕಾಗತ್ತೆ. ಕಬ್ಬಿಣದ ತಯಾರಿಕೆಯಲ್ಲಿ ಸಿಗುವ ಕಿಟ್ಟ ಯಾವುದು ಅಂತ ಕೇಳ್ತಾನೆ. ತಾಮ್ರದ ತಯಾರಿಕೆಯಲ್ಲಿ ಸಿಗುವ ಕಿಟ್ಟ ನೋಡಿ, ತಾಮ್ರದ ತಯಾರಿಕೆಯಲ್ಲಿ ಕಬ್ಬಿಣದ ಸಿಲಿಕೇಟ್ ಸಿಗತ್ತೆ, ಕಬ್ಬಿಣದ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಸಿಲಿಕೇಟ್ ಸಿಗತ್ತೆ. ನೆಕ್ಸ್ಟ್ ಅಲ್ಲಿ ಯಾವ ಫ್ಲಕ್ಸ್ಗಳನ್ನು ಬಳಸಿದ್ವಿ, ಇಲ್ಲಿ ಯಾವ ಫ್ಲಕ್ಸ್ಗಳನ್ನು ಬಳಸಿದ್ವಿ, ಅಲ್ಲಿ ಯಾವ ಅನಿಲ ಬಿಡುಗಡೆ ಆಯಿತು, ಇಲ್ಲಿ ಯಾವ ಅನಿಲ ಬಿಡುಗಡೆ ಆಯಿತು, ಈ ಥರ ಕ್ವಶನ್ಸ್ಗಳು ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ತಾಮ್ರವನ್ನು ತಯಾರಿಸುವ ವಿಧಾನ, ಕಬ್ಬಿಣವನ್ನು ತಯಾರಿಸುವ ವಿಧಾನ ಎಲ್ಲ ಮರೆತರೂ ಇದನ್ನು ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ಊದು ಕುಲುಮೆ ವಿಧಾನದ ಮೂಲಕ ಸಿಕ್ಕಂತಹ ಕಬ್ಬಿಣ ಯಾವುದು, ಬುರುಗು ಪ್ಲವನ ವಿಧಾನದ ಮೂಲಕ ಸಿಕ್ಕಂತಹ ತಾಮ್ರ ಯಾವುದು, ಅವುಗಳನ್ನು ಪ್ಯೂರಿಫಿಕೇಶನ್ ಶುದ್ಧೀಕರಣ ಮಾಡ್ತಕ್ಕಂಥ ವಿಧಾನಗಳು ಯಾವುದು, ಅದೊಂದು ಬೆಸಿಮರ್ ವಿಧಾನ, ಇನ್ನೊಂದು ವಿದ್ಯುತ್ ವಿಶ್ಲೇಷಣಾ ವಿಧಾನ. ಸ್ನೇಹಿತರೆ, ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಒಳ್ಳೆ ಕ್ಲಾಸಸ್ಗಳು ಸಿಗುತ್ತೆ. 50,000 ಪೋಸ್ಟಲ್ಲಿ ಈ ಸೈನ್ಸ್ GK ಪೇಪರಲ್ಲಿ ಬರ್ತಾನೆ ಇರುತ್ತೆ. ಎಲ್ಲ ಪೇಪರ್ಗೂ ಹೆಲ್ಪ್ ಆಗುತ್ತೆ. ಜಾಯ್ನ್ ಆಗಿ. ನಮಸ್ಕಾರ.